ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಸ್ಟೇಡಿಯಂನಲ್ಲಿ ಖೇಲೋ ಇಂಡಿಯಾ ಆಸ್ಮಿತ್ ಕಿಕ್ ಬಾಕ್ಸಿಂಗ್ ಝೋನಲ್ ಲೀಗ್ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ಮಾರ್ಚ್ 6ರಂದು ಖೇಲೋ ಇಂಡಿಯಾ ನ್ಯಾಷನಲ್ ಪ್ರೆಸಿಡೆಂಟ್ ಸಂತೋಷ್ ಅಗರ್ವಾಲ್, ಸ್ಟೇಟ್ ಪ್ರೆಸಿಡೆಂಟ್ ಸತ್ಯಜಿತ್ ಸುರತ್ಕಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತಿಯಲ್ಲಿ ಲೀಗ್ಗೆ ಚಾಲನೆಯನ್ನ ನೀಡಲಾಗಿದೆ. ನಿನ್ನೆ ಫೈನಲ್ ಪಂದ್ಯ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು, ಒಡಿಶಾ ಮತ್ತು ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪದ ಕಿಕ್ ಬಾಕ್ಸರ್ಗಳು ಭಾಗಿಯಾಗಿದ್ದರು. ಇಲ್ಲಿ ಗೆದ್ದು ಆಯ್ಕೆಯಾದ ಸ್ಪರ್ಧಿಗಳು ಚೆನ್ನೈನಲ್ಲಿ ನಡೆಯುವ ನ್ಯಾಷನಲ್ ಖೇಲೋ ಇಂಡಿಯಾ ಲೀಗ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಹಳ ಅತ್ಯಂತ ವೇಗದಲ್ಲಿ ಬೆಳೀತಿರುವಂಥ ಕ್ರೀಡೆಗಳಲ್ಲಿ ಕೂಡ ಒಂದು ಇದು ಕಿಕ್ ಬಾಕ್ಸಿಂಗ್. ಸುಮಾರು 150 ದೇಶಗಳಲ್ಲಿ ಇವತ್ತು ಕಿಕ್ ಬಾಕ್ಸಿಂಗ್ ಕ್ರೀಡೆಯನ್ನು ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಒಲಿಂಪಿಕ್ಸ್ನಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ಯಾವ ಕ್ರೀಡೆಯನ್ನು ಆಡಿಸಬೇಕು ಅನ್ನೋ ಲಿಸ್ಟ್ನಲ್ಲಿರುವಂತಹ ಭಾಳ ಮುಂಚೂಣಿಯಲ್ಲಿರುವಂಥ ಕ್ರೀಡೆಗಳಲ್ಲಿ ಇವತ್ತು ಕಿಕ್ ಬಾಕ್ಸಿಂಗ್ ಕೂಡ ಒಂದು. ಬಹುತೇಕ ನಮ್ಮೆಲ್ಲರ ಅಭಿಪ್ರಾಯ ಮುಂದಿನ ಒಲಿಂಪಿಕ್ಸ್ನಲ್ಲಿ ಇದನ್ನು ಪರಿಶೀಲನಾ ದೃಷ್ಟಿಯಿಂದ ಅದನ್ನು ಆಡಿಸಬೇಕು ಅನ್ನುವಂಥ ತಯಾರಿ ಚರ್ಚೆ ಕೂಡ ನಡೀತಿದೆ ಅನ್ನುವಂಥದ್ದು ಗಮನದಲ್ಲಿರುವಂಥದ್ದು. ಯಾಕಂತ ಹೇಳಿದರೆ ವಿಶೇಷವಾಗಿ ಯುರೋಪಿಯನ್ ದೇಶಗಳಲ್ಲಿ, ಅಮೆರಿಕ ಖಂಡದಲ್ಲಿ ಮತ್ತು ದಕ್ಷಿಣ ಅಮೆರಿಕ ಅದರ ಜೊತೆಯಲ್ಲಿ ಏಷ್ಯಾದಲ್ಲಿ ಕೂಡ ಬಹಳ ಅದ್ಭುತವಾಗಿ ಬೆಳೀತಿರುವಂಥ ಕ್ರೀಡೆ. ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ 8 ರಾಜ್ಯಗಳ, ದಕ್ಷಿಣ ಭಾರತದ 8 ರಾಜ್ಯಗಳ ಒಂದು ಸೇರಿಕೊಂಡು ಇವತ್ತು ಸೌತ್ ಝೋನ್ನ ಯಾವ ಪ್ರಧಾನಮಂತ್ರಿಗಳ ಒಂದು ಕನಸಿದೆ, ಗ್ರಾಮೀಣ ಭಾಗದ ಮಕ್ಕಳು ಇವತ್ತು ಕ್ರೀಡೆಯಲ್ಲಿ ಮುಂದೆ ಬರಬೇಕು ಅಂತ ಹೇಳಿಕೊಂಡು ಖೇಲೋ ಇಂಡಿಯಾ ಅನ್ನೋದನ್ನು ತಂದಿದ್ದಾರೆ. ಅದರ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಇರುವಂತಹ ಅಸ್ಮಿತಾ ಅನ್ನುವಂಥ ಹೆಸರಿನಲ್ಲಿರುವಂತಹ ಈ ಒಂದು ಕ್ರೀಡಾಕೂಟ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.